ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿದೆ ಪಡ್ಡು? ಸೂಪರ್. ಹೊಟ್ಟೆ ತುಂಬಿತು ಸಾಕು ಮಮ್ಮಿ. ಇನ್ನೊಂದು ತಿನ್ನು ಚಿನ್ನಿ. ಇನ್ನೊಂದು ಬೇಡ. ಸರಿ, ಇದು ಲಾಸ್ಟ್ ತಿನ್ಬಿಡು. ಥ್ಯಾಂಕ್ ಯು ಮಮ್ಮಿ, ಪಡ್ಡು ಸೂಪರ್ ಆಗಿತ್ತು. ಜನನಿ, ಕಾಫಿ. ಥ್ಯಾಂಕ್ ಯು ಅಕ್ಕ. ಅಕ್ಕ ಒಂದು ನಿಮಿಷ. ನೀವು ಮಾಡಿದ ಸಹಾಯಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅಯ್ಯೋ, ಅಂಥದ್ದು ನಾನೇನು ಮಾಡಿದೆ ಜನನಿ? ಪಾಪು ಹತ್ರ ಪಡ್ಡು ಮಾಡಿದ್ದು ನಾನೇ ಅಂತ ಸುಳ್ಳು ಹೇಳಿದ್ರಿ, ಅದಕ್ಕೆ. ಅಲ್ಲ, ನೀವೇ ಪಡ್ಡು ಮಾಡಿದ್ದು ಅಂತ ಹೇಳ್ಬೋದಾಗಿತ್ತಲ್ವಾ ಅಕ್ಕ? ಮಕ್ಳ ಮನಸ್ಸು ತುಂಬಾ ಸೂಕ್ಷ್ಮ ಜನನಿ. ಅವ್ರ ಅನುಭವಕ್ಕೆ ಏನ್ ಬರುತ್ತೋ ಅದನ್ನೇ ನಿಜ ಅನ್ಕೋತಾರೆ. ಅವ್ರ ಕಣ್ಣಾರೆ ಏನ್ ನೋಡ್ತಾರೋ ಅದನ್ನೇ ನಂಬ್ತಾರೆ. ಪಡ್ಡು ಮಾಡಿದ್ ನೀನಲ್ಲ ನಾನು ಅನ್ನೋ ವಿಷಯ ನಮ್ಮ ಪುಟಾಣಿಗೆ ಗೊತ್ತಾಗಿದ್ರೆ ಅವಳು ಎಷ್ಟು ಬೇಜಾರು ಮಾಡ್ಕೋತಿದ್ಲು ಹೇಳು. ಅದಕ್ಕೆ ಸುಳ್ಳು ಹೇಳ್ದೆ. ಆದ್ರೆ ಆ ಸುಳ್ಳಿಂದ ಮಗು ಖುಷಿ ಪಡ್ತು. ನೀನು ಮಗು ಜೊತೆ ಖುಷಿಯಿಂದ ಕಾಲ ಕಳೆಯೋ ಹಾಗಾಯ್ತು. ಮಗುಗೆ ತಾಯಿಯಾಗಿರೋ ನೀನ್ ಮುಖ್ಯನೇ ಹೊರತು ನಿನ್ ಕೆಲಸ ಅಲ್ಲ ಜನನಿ. ಸಮಯ ಸಿಕ್ಕಾಗೆಲ್ಲ ಮಗುಗಿರೋ ಸಣ್ಣ ಪುಟ್ಟ ಆಸೆಗಳನ್ನ, ಅದರ ಅವಶ್ಯಕತೆಗಳನ್ನೆಲ್ಲ ನೀನು ಪೂರೈಸಿದ್ರೆ ನಿನ್ನ ಮಗು ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ. ಇದನ್ನೇ ನಾವೆಲ್ಲರೂ ನಿನ್ನಿಂದ ಅಪೇಕ್ಷಿಸೋದು. ಯಾಕೆ ಅಂದ್ರೆ ಅದು ಯಾವಾಗಲೂ ನಿನ್ನ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರುತ್ತೆ. ಆದ್ರೆ ಮಗು ಎಷ್ಟೇ ಹತ್ರ ಬಂದರೂ ನೀನು ಅದರಿಂದ ದೂರನೇ ಹೋಗ್ತಾ ಇರ್ತೀಯ. ಏನು ಮಾಡಲಿ ಅಕ್ಕ, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಈ ಕೆಲಸದ ಒತ್ತಡ ನನ್ನನ್ನು ಕಟ್ ಹಾಕ್ತಾ ಇದೆ. ಕೆಲಸ, ಮೀಟಿಂಗು, ಅದು ಇದು ಅಂತ ಹೋಗ್ತಾನೆ ಇರ್ತೀನಿ. ಮನೆಗೆ ಬರೋದ್ರೊಳಗೆ ಸಾಕಾಗ್ಬಿಟ್ಟಿರುತ್ತೆ. ಮನೆಗೆ ಬಂದಮೇಲೂ ಫೋನ್ ಕಾಲ್ಸ್ನೆಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ. ಇದು ಎಲ್ಲದ್ರ ಮಧ್ಯದಲ್ಲಿ ಪಾಪು ಬಗ್ಗೆ ಗಮನ ಕೊಡೋದಕ್ಕೆ ಆಗ್ತಿಲ್ಲ ನನಗೆ. ನಿಂಗೊಂದು ಮಾತು ಹೇಳ ಜನನಿ, ನಾವು ಬದುಕಿರೋರ್ಗೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಆದರೆ ಮಕ್ಕಳಿಗೆ ಬಾಲ್ಯ ಅನ್ನೋದು ಬೇಗ ಕಳೆದು ಹೋಗುತ್ತೆ. ಒಂಥರ ಸಮುದ್ರದಲ್ಲಿ ಸಿಗೋ ಮುತ್ತಿನ ಹಾಗೆ. ಅದು ಸಿಕ್ಕಾಗ ಪಡ್ಕೊಂಡು ಖುಷಿ ಪಟ್ಬಿಡ್ಬೇಕು. ಇಲ್ಲ ಅಂದರೆ ಆಮೇಲೆ ಅದು ಸಿಗುತ್ತೋ ಇಲ್ವೋ ಅನ್ನೋ ಭರವಸೆನೇ ಇರಲ್ಲ. ಸಮಯ ಕಳೀತಾ ಕಳೀತಾ ಮಕ್ಕಳು ದೊಡ್ಡೋರಾಗ್ತಾರೆ. ನಮಗೆ ಅವ್ರ ಜೊತೆ ಕಾಲ ಕಳಿಬೇಕು ಅನ್ನೋ ಅವಶ್ಯಕತೆ ಇದ್ರೂ ಅವ್ರಿಗೆ ನಮ್ಮ ಜೊತೆ ಕಾಲ ಕಳಿಬೇಕು ಅನ್ನೋ ಅವಶ್ಯಕತೆ ಇರುತ್ತೋ ಇಲ್ವೋ. ಆಗ ನಾವು ಕೊರ್ಗೋ ಬದಲು ಅವ್ರು ಚಿಕ್ಕೋರಾಗಿದ್ದಾಗಲೇ ನಾವು ಅವ್ರ ಜೊತೆ ಬೆರ್ತು ಮಕ್ಕಳಾಗೋದು ಒಳ್ಳೇದಲ್ವ, ನೀನೇ ಹೇಳು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಗಂಡ ಹೆಂಡ್ತಿರ್ಗೆ ಮಕ್ಕಳೇ ಇರಲ್ಲ. ಒಂದು ವೇಳೆ ಮಕ್ಕಳಿದ್ರೂ ಅವ್ರ ಜೊತೆ ಕಾಲ ಕಳೆಯೋ ಅದೃಷ್ಟ ಇರಲ್ಲ. ಒಂದಲ್ಲ ಒಂದು ಸಮಸ್ಯೆಯಿಂದ ಮಕ್ಕಳಿಂದ ಅವರು, ಅವರಿಂದ ಮಕ್ಕಳು ದೂರ ಆಗಿರ್ತಾರೆ. ಆದರೆ ನಿನಗೆ ಆ ದೇವರು ಚಿನ್ನದಂತ ಮಗು ಕೊಟ್ಟಿದ್ದಾನೆ. ಅದು ನಿನ್ನ ಕಣ್ಮುಂದೆನೇ ಇದೆ. ಸಾಧ್ಯವಾದಾಗಲೆಲ್ಲ ಅದ್ರ ಜೊತೆ ಕಾಲ ಕಳಿ ಜನನಿ. ಸರಿ ಅಕ್ಕ, ನೀವು ಹೇಳಿದ್ಮೇಲೆ ಮುಗ್ದೋಯ್ತು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಲ್ಲ, ಆಗಲ್ಲ ಅಂತ ಹೇಳೋದೇ ಇಲ್ಲ. ಸಾಧ್ಯವಾದಷ್ಟು ಮಗು ಜೊತೆ ಸಮಯ ಕಳಿತೀನಿ. ಬರೀ ಸಮಯ ಕಳೆಯೋದಲ್ಲ, ಆ ಮಗು ಜೊತೆ ನೀನು ಮಗು ಆಗಿರ್ಬೇಕು. ಹಾಗೆ ಆಗಾಗ ಆ ಮಗುಗೆ ನಿನ್ ಪ್ರೀತಿನೂ ಸಿಗ್ತಿರ್ಬೇಕು. ಯಾಕೆ ಅಂದ್ರೆ ಪ್ರೀತಿ ಅನ್ನೋದು ಸುಗಂಧ ದ್ರವ್ಯದ ಹಾಗೆ. ಅದನ್ನ ನೀನ್ ಎಷ್ಟು ಹಂಚ್ತೀಯೋ ಅದ್ರ ಪರಿಮಳ ಅಷ್ಟು ನಿನ್ ಮೇಲೆ ಬೀರುತ್ತೆ. ನೀನ್ ಮಗುಗೆ ಎಷ್ಟು ಪ್ರೀತಿ ಕೊಡ್ತೀಯೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಮಗುವಿಂದ ನಿನಗೆ ಸಿಗುತ್ತೆ ಅನ್ನೋದನ್ನ ಮಾತ್ರ ಮರಿಬೇಡ. ಸರಿ ಅಕ್ಕ,
ಯಾವುದೂ ಮರೆಯಲ್ಲ. ನೀವು ಹೇಳ್ದ ಹಾಗೆ ಮಾಡ್ತೀನಿ. ಸರಿ, ಕಾಫಿ ಯಾರೋಗಿರುತ್ತೆ, ನಾನು ಹೋಗಿ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಪರವಾಗಿಲ್ಲ ಅಕ್ಕ, ಬಿಸಿ ಕಮ್ಮಿ ಇದ್ರೂ ಪರವಾಗಿಲ್ಲ, ಇದನ್ನೇ ಕುಡಿತೀನಿ. ಬಂಗಾರಿ, ಹಾಲು ತಗೋ. ಹಾಲ್ ಬೇಡ ನಂಗೆ. ಯಾಕಂದ ಹಾಲು ಬೇಡ? ಯಾಕ್ ಪಾರು, ಯಾವಾಗ್ಲೂ ನನಗೆ ಹಾಲ್ ಕೊಡ್ತೀಯ? ನಂಗೆ ಇಷ್ಟ ಇಲ್ಲ. ಹಾಗೆಲ್ಲ ಹೇಳ್ಬಾರ್ದು ಬಂಗಾರಿ. ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ, ಮೂಳೆ ಗಟ್ಟಿ ಆಗುತ್ತೆ, ಬುದ್ಧಿ ಚೆನ್ನಾಗಿ ಬೆಳೆಯುತ್ತೆ, ಆಮೇಲೆ ನೀನು ಚೆನ್ನಾಗಿ ಓದ್ಬೋದು. ಆಟ ಆಡ್ಬೋಡ? ಓ, ಹಾಗಾದ್ರೆ ಕುಡಿತೀನಿ. ಪಾರು, ನೀನು ಹಾಲ್ ಕುಡಿ. ನಂಗೆ ಹಾಲು ಬೇಡ ಕಂದ, ನಾನು ಊಟ ಮಾಡ್ತೀನಿ. ತಗೋ, ನೀನ್ ಹಾಲು ಕುಡಿ. ಪಾರು, ನೀನಿನ್ನೂ ಊಟ ತಿಂದಿಲ್ವಾ? ಇಲ್ಲ ಚಿಕ್ಕತ್ತೆ, ಬೆಳಗ್ಗೆಯಿಂದ ಉಪವಾಸ ಇದೆಯಾ? ಹೀಗೆ ಆದ್ರೆ ನೀನ್ ಆರೋಗ್ಯದ ಗತಿ ಏನಾಗ್ಬೇಕು ಪಾರು? ನನ್ಗೇನು ಆಗಲ್ಲ ಚಿಕ್ಕತ್ತೆ, ನಾನು ಆರಾಮಾಗಿದ್ದೀನಿ. ನಮ್ಮ ಪುಟಾಣಿ ಪಡ್ಡು ತಿಂದು ಖುಷಿ ಪಡೋವರೆಗೂ ನನಗೆ ಸಮಾಧಾನ ಇರಲಿಲ್ಲ. ಅದಕ್ಕೆ ಅಂತ ತಿಂಡಿ ತಿಂದೇ ಇರೋದಾ? ನಿನ್ಗೆಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಪಾರು, ಪಡ್ಡು ಮಾಡಿ ನೀನಾ? ಹೇಳು ಪಾರು, ಮಮ್ಮಿ ಮಾಡಿದ್ದ ಇಲ್ಲ ನೀನ್ ಮಾಡಿದ? ಇಲ್ಲ ಬಂಗಾರಿ, ಜನನಿನೇ ಮಾಡಿದ್ದು. ನಾನು ಜನನಿಗೆ ಸಹಾಯ ಮಾಡ್ತೆ ಅಷ್ಟೇ. ಹೌದಾ? ಹಾಗಿದ್ದೆ ಬೆಳಿಗ್ಗೆ ನೀನ್ ಯಾಕೆ ತಿಂಡಿ ತಿಂದಿಲ್ಲ? ಪುಟ್ಟಿ, ನಿನ್ಗೋಸ್ಕರ ನೀನ್ ತಿಂದಿಲ್ಲ ಅಂತ ಪಾರುನು ತಿಂದಿಲ್ಲ. ಹೌದಾ ಪಾರು? ಯಾಕೆ ಅಂದ್ರೆ ಪಾರುಗೆ ನಿನ್ ಕಂಡ್ರೆ ತುಂಬಾ ಇಷ್ಟ, ಅದಕ್ಕೆ. ಓ, ಇಷ್ಟ ಆದ್ರೆ ತಿಂಡಿ ತಿನ್ಬಾರ್ದಾ? ಪಾರು, ಇವಳ ಜೊತೆ ಮಾತಾಡ್ತಾನೆ ಇರ್ತೀಯ ಅಥವಾ ತಿಂಡಿ ತಿಂತೀಯಾ? ಸರಿ ಚಿಕ್ಕತ್ತೆ. ಪಾರು, ಏನಾಯ್ತಮ್ಮ? ಪಾರು, ಪಾರು, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.